ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮಗೆ ಇವತ್ತು ಒಂದು ಡಿಸೈನರ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಬ್ಯಾಕ್ ಓಪನ್ದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟಿಚಿಂಗ್ ಆಗಿದೆ ಬ್ಲೌಸು. ಇವಾಗ ಕಟಿಂಗ್ ನೋಡೋಣ. ನಾವು ಕಟಿಂಗ್ ಯಾವ ಥರ ಮಾಡಬೇಕನ್ನೋದು ಲಾಸ್ಟ್ವರೆಗೆ ನೋಡಿ. ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ವೀಡಿಯೋಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬ್ಲೌಸ್ ಆಗಿದೆಲ್ಲ, ಇದನ್ನು ನಾವು ಇವಾಗ ಲೈನಿಂಗ್ ಕಟಿಂಗ್ ನೋಡಿ. ಇದು ಒಂದು ಡಿಸೈನರ್ ಬ್ಲೌಸ್ ಅಲ್ವಾ. ಡಿಸೈನರ್ ಬ್ಲೌಸ್ಗೆ ನಾನು ಶೋಲ್ಡರ್ ಬಂದ್ಬಿಟ್ಟು ಒಂದು 14 ಇಂಚ್ ಇದೆ. 14 2 ಮೈನಸ್ ಮಾಡಿದ್ದೀನಿ. 2 ಇಂಚು 2 ಇಂಚಸ್ ಮೈನಸ್ ಮಾಡಿ ಮಿಕ್ಕಿದ್ದು 6 ಇಂಚಸ್ಗೆ ನಾನು ಒಂದು ಮಾರ್ಕ್ ಹಾಕಿದ್ದೀನಿ. ಮತ್ತು ಡೌನ್ಗೂ 6 ಇಂಚಸ್ ಮಾಡಿದ್ದೀನಿ. ಆರ್ಮೋಲ್ಗೆ ಅಲ್ಲಿಂದ ಒಂದು ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಚೆಸ್ಟ್ ಸೈಜ್ ಬಂದ್ಬಿಟ್ಟು 36. ಆಮೇಲೆ ವೆಸ್ಟ್ ಸೈಜ್ ಬಂದ್ಬಿಟ್ಟು 29.5. 29.5ಗೆ ನಾನು ಒಂದು ಅರ್ಧ ಇಂಚು ಅಂದರೆ 30 ಇಂಚು ಮಾತ್ರ, 30 ಇಂಚಸ್ ಮಾತ್ರ ಇಟ್ಟಿದ್ದೀನಿ. ಯಾಕಂದರೆ ಡೌನ್ಗೆ ಡಾಟ್ಸು ಸಣ್ಣದು ಬರುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಮಾರ್ಜಿನ್ ಬಿಟ್ಟಿದ್ದೀನಿ ಡೌನ್ಗೆ. ಲೆಂತಲ್ಲಿ ವೆಸ್ಟಲ್ಲಿ ಸ್ವಲ್ಪ ಮಾರ್ಜಿನ್ ಮಾತ್ರ ಸ್ವಲ್ಪ ಬಿಟ್ಟಿದ್ದೀನಿ. ಹಾರ್ಮೋಲ್ ರೌಂಡು 8 ಇಂಚಸ್ ಇದೆ. ಸೊ 8 ಇಂಚಸ್ ನಾನು ಕರೆಕ್ಟ್ ಚೆಕ್ ಮಾಡ್ಕೊಂಡಿನಿ. ಅದನ್ನು ಚೆಕ್ ಮಾಡಿದಾದ್ಮೇಲೆ ಎಷ್ಟು ಹಾರ್ಮೋಲ್ ಇದೆಯೋ ಅದರಲ್ಲಿ ಕಂಪಲ್ಸರಿ ನಿಮ್ಮ ಹಾರ್ಮೋಲು ನಿಮ್ಮ ಸೈಜ್ ಪ್ರಕಾರ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ನೀವು ಯಾವ ಥರ ಬ್ಲೌಸ್ ಕಟ್ ಮಾಡ್ತೀರ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬಾಡಿ ಮೆಜರ್ಮೆಂಟ್ ಮೇಲೆ ನೀವು ಕೂಡ ಈ ಥರ ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಥರ ಮಾರ್ಕಿಂಗ್ ಹಾಕೋಬೇಕು. ಇವಾಗ ನಾನು ಶೋಲ್ಡರ್ಲಿಂದ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಬ್ಯಾಕ್ ಸೈಡ್ ಫುಲ್ಲು ಕಟ್ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟಿಗೆ ಕಟಿಂಗ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಬ್ಯಾಕ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಇದ್ರ ಮೇಲೆ ಡಿಸೈನ್ ಏನಿದೆ ಅಲ್ಲ ಅದನ್ನು ಮಾರ್ಕ್ ಹಾಕೋಣ. ಫಸ್ಟ್ ಕೆಳಗಲಿಂದ ಡೌನ್ಲಿಂದ ಮೇಲಿಗೆ ಒಂದು 3 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿ ಒಂದು ಸ್ಕೇಲಿಂದ ಡ್ರಾ ಮಾಡಿದ್ದೀನಿ. ನಾನು ಸ್ಕೇಲಿಂದ ಡ್ರಾ ಮಾಡಿಬಿಟ್ಟು ಫ್ರಂಟಲ್ಲಿ ನೆಕ್ಗೆ ಒಂದು 3 ಇಂಚಿಗೆ 3 ಇಂಚಸ್ಗೆ ಒಂದು ಮಾರ್ಕ್ ಹಾಕಿಬಿಡ್ಬೇಕು. ಹಾಕ್ಬಿಟ್ಟು ಕೆಳಗಡೆ ಡೌನ್ಗೆ ಹಂಗೆ ಮಾರ್ಕಿಂಗ್ 11 ಇಂಚ್ವರೆಗೆ, ಅಂದರೆ ಮಿಕ್ಕಿದ್ದು ಎಷ್ಟಿದೆಯೋ ಡಿಸೈನ್ ಅದ್ರವರೆಗೂ ಮಾರ್ಕಿಂಗ್ ಹಾಕೋಬೇಕು. ಫುಲ್ ಡಿಸೈನು 12 ಇಂಚ್ಗಳು ಇಟ್ಕೋಬೋದು. ಅವರವರು ಕಸ್ಟಮರ್ ಮೇಲೆ ಡಿಪೆಂಡ್ ಇರುತ್ತೆ. ಅವರವರು ಹಾಕ್ಕೊಳ್ಳೋ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು 11 ಇಂಚಸ್ಗೆ ನಾನು ಮಾರ್ಕಿಂಗ್ ಹಾಕಿದ್ದೀನಿ. ನನ್ನ ಕಸ್ಟಮರ್ ರಿಕ್ವೈರ್ಮೆಂಟ್ ಅಷ್ಟೇ ಇತ್ತು, 11 ಇಂಚಸ್ಗೆ. ಆಮೇಲೆ ಫ್ರಂಟ್ ಪಾರ್ಟ್ಗೆ ನಾವು ಮಾರ್ಕ್ ಹಾಕೋಣ. ಫ್ರಂಟ್ ಪಾರ್ಟ್ ತೊಗೊಂಡ್ಬಿಟ್ಟು ಹಾರ್ಮೋಲ್ ಹತ್ರ ಒಂದು 1/2 ಇಂಚು, ಪ್ರಿನ್ಸಸ್ ಕಟ್ ಅಲ್ವಾ, ವೆಸ್ಟ್ ಹತ್ರ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. 1.5 ಇಂಚು ತೊಗೋಬೇಕು. 1.5 ಇಂಚು ಕನ್ಫರ್ಮ್ ಇಟ್ಕೊಳ್ಳೇಬೇಕು. ಯಾಕಂದ್ರೆ ಡಾಟ್ಸಿಗೆ ಅಂತ ಕಟ್ ಮಾಡ್ತೀವಲ್ಲ, ಡಾಟ್ಸ್ ಇರಲ್ಲ. ಬಟ್ ಪ್ರಿನ್ಸಸ್ ಕಟ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ ಅಂತ ಅದು ಎಕ್ಸ್ಟ್ರಾ ಮಾರ್ಜಿನ್ ಹೋಗುತ್ತಲ್ಲ, ಅದಕ್ಕೋಸ್ಕರ ನಾವು 1.5 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಲ್ಲಿ ವೆಸ್ಟ್ ಡೌನ್ಗೆ. ಇದು ಕಟ್ಟಿಂಗ್ ಆದಮೇಲೆ ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡೋಣ. ಡಿಸೈನ್ ಯಾವ ಥರ ಇದೆಯೋ ಅದೇ ಥರ ಡಿಸೈನಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಇದು 3 ಇಂಚಿಗೆ ಮಾಡಿದ್ನಲ್ಲ ಟೋಟಲ್ ಪೀಸ್ ಕಟ್ಟಿಂಗ್ ಮಾಡಬೇಕು ಅದನ್ನು. ಆಮೇಲೆ ಮತ್ತೆ ಪೈಪಿಂಗ್ ಕೊಟ್ಟು ನಾವು ಕ್ರಾಸ್ ಪಟ್ಟಿ ಫ್ರಂಟ್ ಸೈಡ್ ಕ್ರಾಸ್ ಪಟ್ಟಿ ಯಾವ ಥರ ಜಾಯಿಂಟ್ ಮಾಡ್ತೀವಲ್ಲ ಆ ಥರ ಜಾಯಿಂಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ. ಈಗ ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಹಾಕೋಣ. ಟೋಟಲ್ ಲೆಂತ್ 7 ಇಂಚಸ್ಗೆ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ ಎಷ್ಟಿದೆ ನೆಕ್ಕು ರೌಂಡ್ ತೊಗೊಂಡು ಒಂದು 2.5 ಇಂಚಿಗೆ ತೊಗೋಬೇಕು. 2.5 ಇಂಚು ತೊಗೊಂಡು ಡೌನಿಗೆ ಮತ್ತೆ ಕ್ರಾಸ್ ಮಾಡಿಕೊಂಡು ಇದು ಫ್ರಂಟ್ ನೆಕ್ಗೆ ಇನ್ನು ಪಾಯಿಂಟೆಡ್ ಮಾರ್ಕಿಂಗ್ ಹಾಕಬೇಕು. ನಮ್ಮ ಸೈಡ್ಲಿಂದ 4 ಇಂಚು ಮತ್ತು ಡೌನ್ಗೆ ಒಂದು 3.5 ಇಂಚಸ್ ಹಾಕಿ 4 ಇಂಚು 3.5 ಹಾಕಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು, ಆಮೇಲೆ ಡಿಸೈನ್ ಫ್ರಂಟ್ ನೆಕ್ ಇದೆಯಲ್ಲ, ಫ್ರಂಟ್ ಈ ಕೋನ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಡೋರಿ ಬರುತ್ತೆ. ಬ್ಯಾಕ್ ಸೈಡ್ ಕಟ್ಕೊಳ್ಳೋಂಗೆ ಡೋರಿ ಬರುತ್ತೆ. ಅದು ಈ ಥರ ಕಟ್ಟಿಂಗ್ ಮಾಡಬೇಕು. ಇದೇ ಪ್ರಿನ್ಸಸ್ ಕಟ್ ಮೇಲೆ ಎಕ್ಸ್ಟ್ರಾ ಕಟ್ಟಿಂಗು 1.5 ಇಂಚು ಆ ಥರ ಎಕ್ಸ್ಟ್ರಾ ಕಟ್ಟಿಂಗ್ ತೆಗಿಬೇಕು. ಇದು ಮೊದಲು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಪ್ರಿನ್ಸಸ್ ಕಟ್ ಯಾವ ಥರ ಮಾಡ್ಬೇಕನ್ನೋದು. ಇನ್ನು ಸ್ಲೀವ್ ಕಟ್ಟಿಂಗ್ ಮಾಡೋಣ. ಟೋಟಲ್ ಸ್ಲೀವ್ ಲೆಂತ್ ಬಂದುಬಿಟ್ಟು ನನಗೆ 10 ಇಂಚಸ್ಗಿದೆ ಲೆಂತು. ನಾವು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕೊಳ್ಳೋಣ ಒಂದು 1/2 ಇಂಚು. ಫೈವ್ ಆ್ಯಂಡ್ ಹಾಫ್ ಬಿಡ್ತಿದೆ ಸ್ಲೀವ್ದು. ಸ್ಲೀವ್ ಲೆಂತು 11 ಇಂಚಿದೆ. 11ಗೊಂದು ಮಾರ್ಕಿಂಗ್ ಹಾಕಿದ್ದೆ ನಾನು. ಆಮೇಲೆ
ಸ್ಲೀವ್ ರೌಂಡ್ ಇದೆಯಲ್ಲ ಆರ್ಮೋಲ್ ರೌಂಡಿಗೆ ಅಷ್ಟು 8 ಇಂಚ್, 8ಗೆ ಅಷ್ಟು ಕರೆಕ್ಟ್ 8 ಟೇಪ್ಲಿಂದ ನಾವು ಅಳತೆ ಮಾಡ್ಕೊಂಡು 8 ಇಂಚಿಗೆ ಹಾಕೋಬೇಕು. ಆಮೇಲೆ ಸ್ಲೀವ್ ಲೆಂತು ಕಟ್ಟಿಂಗ್ ಮಾಡಿಬಿಡ್ಬೇಕು. ಒಂದ್ಸರಿ ಚೆಕ್ ಮಾಡಬೇಕು. ಸ್ಲೀವ್ ಫ್ರಂಟ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟ್ ತೊಗೊಂಡು ಚೆಕ್ ಮಾಡ್ಕೊಂಡ್ರೆ ಎಷ್ಟು ಸೆಟ್ ಆಗುತ್ತೋ ನೋಡ್ಕೊಂಡು ಮಿಕ್ಕಿದ ಎಕ್ಸ್ಟ್ರಾ ಇದ್ರೂ ತೆಗೆದು ಬಿಡಬೇಕು ಅದನ್ನು. ಆಮೇಲೆ ನೀಟಾಗಿ ಅದನ್ನು ಆರ್ಮೋಲ್ ಹತ್ರ ಕಟ್ ಮಾಡಿಕೊಂಡು ನಮ್ಗೆ ಗುರ್ತಿರ್ಬೇಕಲ್ಲ ಅಂತ ಒಂದು ಕಟ್ಟು ಕೊಡಬೇಕು ಕಂಪಲ್ಸರಿ. ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ತೆಗಿಬೇಕು. ಒಂದು ಇಂಟು ಮಾರ್ಕ್ ಇಟ್ಕೊಂಡ್ರೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಇವತ್ತಿಗೆ ಕಟಿಂಗ್ ಇಷ್ಟೇ ನೋಡಿ. ಬ್ಲೌಸ್ ತೋರಿಸ್ತಾ ಇದ್ಮೇಲೆ ಇದೇ ಬ್ಲೌಸು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.